ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನಿವತ್ತು ಡಯಾಬಿಟಿಸ್ ಪೇಷಂಟಿಗೆ ತುಂಬಾ ಉಪಯುಕ್ತವಾದಂಥ ಒಂದು ಸಿಂಪಲ್ ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಈ ನುಗ್ಗೆ ಸೊಪ್ಪಿನ ಸೂಪು. ನುಗ್ಗೆ ಸೊಪ್ಪು ಬರೀ ಡಯಾಬಿಟಿಕ್ಕಿಗೆ ಅಷ್ಟೇ ಅಲ್ಲ, ಕಬ್ಬಿಣದ ಅಂಶ ಇದೆ, ಕ್ಯಾಲ್ಸಿಯಂ ಇದೆ. ಹಾಗಾಗಿ ಎಲ್ರಿಗೂ ಉಪಯುಕ್ತವಾದಂಥ ಒಂದು ಸೂಪು ಇದು. ಮೊದಲಿಗೆ ನಾನು 1 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ತೊಳೆದು ತೊಗೊಂಡಿದ್ದೀನಿ. ಒಂದು ಟೀ ಪಾತ್ರೆ ಇದ್ದರೆ ಸಾಕು, ಈ ಸೂಪನ್ನು ಮಾಡ್ಕೊಂಡು ಬಿಡ್ಬೋದು. ನಾನು ಟೀ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಈಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಇದನ್ನು ನುಗ್ಗೆ ಸೊಪ್ಪಿನ ಟೀ ಅಂತ ಕೂಡ ಹೇಳ್ಬೋದು. ಇದನ್ನು ಸೇವನೆ ಮಾಡೋದ್ರಿಂದ ತುಂಬಾ ಥಂಡಿ ಆಗೋರು ಅಥವಾ ಶೀತ ಪ್ರಕ್ರಿಯೆ ಇರೋರು ಕೂಡ ತುಂಬಾ ಒಳ್ಳೆಯದು ಇದು. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಕೂಡ ತುಂಬಾ ಯೂಸ್ಫುಲ್. ಹಾಗಾಗಿ ಈ ನುಗ್ಗೆ ಸೊಪ್ಪಿನ ಟೀ ಅಥವಾ ಸೂಪನ್ನು ಬೆಳಿಗ್ಗೆ ಅಥವಾ ಸಂಜೆ ಅಥವಾ 2 ಟೈಮ್ಸು ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ. ಟೀ ಥರ 1 ಗ್ಲಾಸ್ ಅಥವಾ 1 ಕಪ್ಪಲ್ಲಿ ಮಾಡಿ ಕುಡಿಯೋದ್ರಿಂದ ಪ್ರತಿದಿನ ತುಂಬಾ ಒಳ್ಳೆಯದು. ಕಫ ಫ್ಯಾಟನ್ನೆಲ್ಲ ಕರಗಿಸುತ್ತೆ, ಹಾಗೆ ಶುಗರ್ನು ಕೂಡ ಕಂಟ್ರೋಲಲ್ಲಿ ಇಡುತ್ತೆ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದೆ, ಚೆನ್ನಾಗಿ ಬೆಂದಿದೆ ಇವಾಗ ನುಗ್ಗೆ ಸೊಪ್ಪೆಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಒಗರು ಟೈಪ್ ಇರೋದ್ರಿಂದ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಇರೋವಾಗಲೇ ಆರಾಮ ಸಮೇತ ಸೇವನೆ ಮಾಡಬೇಕು. ಮೂಗು ಎಲ್ಲ ಏನಾದರೂ ಕಫ ಕಟ್ಟೋದು ಇದ್ರೂ ಕೂಡ ತುಂಬಾ ರಿಲೀಫ್ ಆಗುತ್ತೆ. ಸೂಪ್ ರೆಡಿ ಆಯಿತು, ಸ್ಟವ್ ಆಫ್ ಮಾಡಿಕೊಂಡೆ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಸರ್ವ್ ಮಾಡ್ಕೊಂಡ ತಕ್ಷಣವೇ ಬಿಸಿ ಬಿಸಿಯಾಗಿ ಸೇವನೆ ಮಾಡ್ತಾ ಬಂದರೆ ಡಯಾಬಿಟಿಕ್ ಕೂಡ ಕಂಟ್ರೋಲಲ್ಲಿರುತ್ತೆ. ಹಾಗೆ ಫ್ಯಾಟು ಕೂಡ ಶೀಘ್ರವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ನೀವು ಒಂದು 15ರಿಂದ 21 ದಿನ ಮಾಡಿ ಸೇವನೆ ಮಾಡಿ ನೋಡಿ, ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ಮುಖ್ಯವಾಗಿ ದೃಷ್ಟಿದೋಷ ಇರೋರು ಹಾಗೆ ಏರ್ ಫಾಲ್ ಆಗ್ತಿರೋರು ಖಂಡಿತ ಮಾಡಿ ಕುಡೀರಿ. ಆಟೋಮೆಟಿಕ್ಕಾಗಿ ದೃಷ್ಟಿದೋಷನೂ ನಿವಾರಣೆ ಆಗುತ್ತೆ. ಹಾಗೆ ಕೂದಲು ಉದುರೋದು ಕಡಿಮೆ ಆಗಿ ಕೂದಲು ಸೊಂಪಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಒಂದು ಯೂಸ್ಫುಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.